ಎಲ್ರಿಗೂ ಇವತ್ತು ಸ್ವಚ್ಛತೆ ಬಗ್ಗೆ ಒಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸ್ವಚ್ಛತೆ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ. ಶಿಸ್ತು ಪಾಲನೆ ಸರಿಯಾದ ಸಮಯದಲ್ಲಿ ನಾವು ಕಲಿಸ್ಬೇಕು ಮಕ್ಕಳಿಗೆ. ಇಲ್ಲದೆ ಹೋದ್ರೆ ಮಕ್ಕಳು ಸೋಮಾರಿಗಳಾಗದಂತೂ ಸಹಜ. ಹಾಗೆ ಒಂದು ದಿನ ಒಂದು ಸಣ್ಣ ಕಥೆಯನ್ನ ಹೇಳ್ತೀನಿ. ಒಮ್ಮೆ ಒಂದು ಊರಿನಲ್ಲಿ ಕಿರಣ್ ಎಂಬ ಬಾಲಕನಿದ್ದ. ಅವನಿಗೆ ಆಟ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಮನೆ ಸ್ವಚ್ಛತೆ ಬಗ್ಗೆ ಏನೂ ಗಮನ ಕೊಡ್ತಿರ್ಲಿಲ್ಲ. ಅವನ ತಾಯಿ ಪ್ರತಿದಿನ ಮನೆ ಸ್ವಚ್ಛ ಮಾಡ್ತಾ ಇದ್ರು. ಕಿರಣ್ ಯಾವಾಗ್ಲೂ ತನ್ನ ಆಟಿಕೆಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದ್ದ. ಹೊದಿಕೆಗಳನ್ನ ಮಡಸದಲ್ಲೇ ಬಿಸಾಕ್ತಾ ಇದ್ದ. ಒಂದು ದಿನ ಅವರ ತಾಯಿ ಹೇಳ್ತಾಳೆ ಬೇಜಾರಾಗಿ, ನೀನು ಮನೆಯನ್ನು ಅಸ್ವಚ್ಛವಾಗಿಟ್ಟರೆ ನಿನ್ನ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೀಟಗಳು ಬಂದು ತೊಂದರೆ ಮಾಡಬಹುದು. ಆದರೆ ಕಿರಣ್ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ. ಹೀಗೆ ಒಂದಿನ ರಾತ್ರಿ ಆಗತ್ತೆ. ನಿದ್ರಿಸ್ತಾ ಇರ್ತಾನೆ. ಏನೋ ಚಿಕ್ಕ ಚಿಕ್ಕ ಶಬ್ದಗಳು ಕೇಳಿ ಬರುತ್ತೆ. ಅವನು ಕಣ್ತೆರೆದು ನೋಡ್ತಾನೆ. ಅವನ ಆಟಿಕೆಗಳ ನಡುವಿನಿಂದ ಸಣ್ಣ ಸಣ್ಣ ಪ್ರಾಣಿಗಳು ಓಡಾಡ್ತಾ ಇರುತ್ತೆ. ಅವನಿಗೆ ಭಯ ಆಗತ್ತೆ. ಅವನು ತಕ್ಷಣವೇ ತಾಯಿಯನ್ನ ಎಚ್ಚರಿಸ್ತಾನೆ. ತಾಯಿ ಸುಮ್ಮನೆ ನಗ್ತಾ ಹೇಳಿದ್ರು, ನೀನು ಮನೆಯನ್ನು ಅಸ್ವಚ್ಛವಾಗಿಟ್ರೆ ಇದು ಸಂಭವಿಸದೇ ತಾನೇ. ಆದ್ರೆ ತಕ್ಷಣವೇ ನೀನು ಮನೆಯನ್ನು ಸ್ವಚ್ಛ ಮಾಡಿದರೆ ಆ ಕೀಟಗಳು ಓಡಿ ಹೋಗುತ್ತವೆ ಅಂತ. ತಕ್ಷಣ ಅವನು ಎಚ್ಚರವಾಗಿ ಏನ್ ಮಾಡ್ತಾನೆ, ತನ್ನ ಕೊಠಡಿನ ಸಂಪೂರ್ಣವಾಗಿ ಸ್ವಚ್ಛ ಮಾಡ್ತಾನೆ. ಆಟಿಕೆಗಳನ್ನ ಸರಿಯಾಗಿ ಜೋಡಿಸ್ತಾನೆ. ಕಾಗದಗಳನ್ನ ಕಸದ ಬುಟ್ಟಿಗೆ ಹಾಕ್ತಾನೆ. ತನ್ನ ಹಾಸಿಗೆ ಸರಿಯಾಗಿ ಹಾಸಿಕೊಂಡ. ಆಗ ಕೀಟಗಳೆಲ್ಲ ಅಲ್ಲಿಂದ ಓಡೋಗ್ತವೆ. ಆ ದಿನ ಕಿರಣ್ ಪ್ರತಿದಿನ ತನ್ನ ಕೊಠಡಿಯನ್ನು ಸ್ವಚ್ಛವಾಗಿ ಇಡಲು ಆರಂಭಿಸ್ತಾನೆ. ತಾಯಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಮನೆಯು ಸ್ವಚ್ಛವಾಗಿದ್ದಾಗ ಅದರಲ್ಲಿ ಸಂತೋಷವೂ ಕೂಡ ಹೆಚ್ಚಿರುತ್ತೆ. ಇದರ ನೀತಿ ಇಷ್ಟೇ, ಸ್ವಚ್ಛತೆ ನಮ್ಮ ಆರೋಗ್ಯ ಹಾಗೂ ಸುಖಕ್ಕೆ ಅವಶ್ಯಕ. ನಾವು ನಮ್ಮ ಪರಿಸರವನ್ನ ಚೆನ್ನಾಗಿಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಹಸನಾಗಿರುತ್ತೆ. ಯಾವತ್ತೂ ಅಷ್ಟೇ ನಾವು ಹಾಕೊಳ್ಳೋ ಹೊದಿಕೆ ಆಗಿರ್ಬೋದು, ಮಡಿಸೋ ಬಟ್ಟೆ ಆಗಿರ್ಬೋದು, ಇವೆಲ್ಲವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಮಕ್ಕಳಿಗೆ ಚಿಕ್ಕಂದಿನಲ್ಲೇ ಕಲಿಸ್ಬೇಕು. ಇಲ್ಲದೆ ಹೋದ್ರೆ ಅವು ಸೋಮಾರಿಗಳಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ರೀತಿ ಸಣ್ಣ ಸಣ್ಣ ತಿಳುವಳಿಕೆಗಳನ್ನು ತಿಳಿಸ್ತಾ ಮಕ್ಕಳಿಗೆ ಸ್ವಚ್ಛತೆಯ ಕಡೆ ಗಮನ ಕೊಡಿಸ್ಬೇಕು. ಆಗ ಮಾತ್ರ ಅವರು ನಮ್ಮ ದೇಹದ ಸ್ವಚ್ಛತೆ ಆಗಿರ್ಬೋದು ಅಥವಾ ನಮ್ಮ ಪರಿಸರದ ಸ್ವಚ್ಛತೆ ಆಗಿರ್ಬೋದು, ಇವೆರಡನ್ನೂ ಅವರು ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅವರು ಕೂಡ ಸಂತೋಷವಾಗಿರ್ತಾರೆ. ಅವರ ಮನಸ್ಸು ಸಂತೋಷವಾಗಿರುತ್ತೆ. ಮನಸ್ಸು ಸಂತೋಷವಾಗಿದ್ದರೆ ಮನೆಯಲ್ಲೂ ಸಂತೋಷ ತುಂಬಿರುತ್ತೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.